束里面唱嘿。ಸೊ ಗೈಸ್, ಈ ರೀತಿ ಟ್ರೆಂಡಿಂಗ್ ರೀಲ್ಸ್ನ ನೀವು ಕೂಡ ಎಡಿಟ್ ಮಾಡ್ಬೋದು ತುಂಬಾ ಈಸಿಯಾಗಿ. ನಾ ಹೇಳುವಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಕೂಡ ಈ ರೀತಿ ಟ್ರೆಂಡಿಂಗ್ ರೀಲ್ಸ್ನ ಎಡಿಟ್ ಮಾಡ್ಬೋದು. ಸೊ ಗೈಸ್, ಈ ರೀತಿ ಟ್ರೆಂಡಿಂಗ್ ರೀಲ್ಸ್ನ ಎಡಿಟ್ ಮಾಡೋಕೆ ಮೊದಲನೇದಾಗಿ 2 ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಫಸ್ಟ್ 1 ವಿಡಿಯೋದಲ್ಲಿ ಈ ರೀತಿ ಹಳೆ ಬಟ್ಟೆ ಹಾಕೊಂಡು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಅದೇ ರೀತಿ ಸೆಕೆಂಡ್ 1 ವಿಡಿಯೋದಲ್ಲಿ ಸಖತ್ತಾಗಿ ರೆಡಿ ಆಗಿಬಿಟ್ಟು ಈ ರೀತಿ ಒಂದು ಸೆಕೆಂಡ್ 1 ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಸೆಕೆಂಡ್ 1 ವಿಡಿಯೋದಲ್ಲಿ ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಸ್ಕೈ ಕಾಣ್ತಾ ಇರಬೇಕು, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟೇ ಈಸಿಯಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸೊ ಅದಕ್ಕಾಗಿ ಈ ರೀತಿ ಒಂದು ಪರ್ಫೆಕ್ಟ್ ಆಗಿ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಶೂಟ್ ಮಾಡ್ಕೊಂಡಾದ್ಮೇಲೆ ಈ ಎಲ್ಲ ವಿಡಿಯೋಸ್ಗಳನ್ನ ನೀವು ಕ್ಯಾಪ್ಕಟ್ ಆ್ಯಪ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಶೂಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಯೂಸ್ ಆಗುವಂಥ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿರುವಂಥ ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಈ ರೀತಿ ಇದರಲ್ಲಿರುವಂಥ ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಕಾಲ್ ಮೇಲ್ಗಡೆ ಹೋಗ್ತಾ ಇದೆಯೋ ಇಲ್ಲಿದ್ದ ಪರ್ಫೆಕ್ಟಾಗಿ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಇದನ್ನು ಕೂಡ ಇದರ ಎಕ್ಸ್ಟ್ರಾ ಪಾರ್ಟ್ಸ್ನ ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬೀಟ್ ಕಾಣ್ತಾ ಇರ್ಬೋದು. ಪರ್ಫೆಕ್ಟಾಗಿ ಈ ಬೀಟ್ಗೆ ಇವಾಗ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಇವಾಗ ಈ ರೀತಿ ಪರ್ಫೆಕ್ಟಾಗಿ ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಯಾವ ರೀತಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ. ಸೊ ಇಲ್ಲಿ ಇವಾಗ ಒಂದು ಬೀಟ್ ಇದೆ, ಈ ಬೀಟ್ಗೆ ಇವಾಗ ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಫಸ್ಟ್ನೇದಾಗಿ ಇಲ್ಲಿ ಇವಾಗ ಕಟ್ನ ಹಾಕ್ಕೊಳ್ಳಿ. ಈ ರೀತಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಇದರ ಎಕ್ಸ್ಟ್ರಾ ಪಾರ್ಟ್ಸ್ ಏನಿದೆ ಇಲ್ಲಿವರೆಗೆ ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಇದರ ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಪಾರ್ಟ್ಸನ್ನು ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗ ಸ್ಲೋ ಮೋಷನ್ ಮಾಡೋಣ. ಇಲ್ಲಿ ಸ್ಪೀಡಲ್ಲಿ ಹೋಗಿ ಇದರ ಸ್ಪೀಡ್ ಫುಲ್ ಸ್ಲೋ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಮೂತ್ ಸ್ಲೋ ಮೋಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಬೆಟರ್ ಕ್ವಾಲಿಟಿನ ಚೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಇವಾಗ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಣ. ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ್ಯಡ್ ಓವರ್ಲೇ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಬ್ಯಾಕ್ಗ್ರೌಂಡ್ನು ಕೂಡ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪರ್ಫೆಕ್ಟಾಗಿ ಈ ರೀತಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಡುಪ್ಲಿಕೇಟ್ ಅದೇ ರೀತಿ ಇದನ್ನು ಓವರ್ಲೇ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮಗೆ ಓವರ್ಲೇ ಅಂತ ಕಾಣುತ್ತೆ. ಜಸ್ಟ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಫುಟೇಜ್ ಕೆಳಗಡೆ ಬರುತ್ತೆ. ಈ ರೀತಿ ಕೆಳಗಡೆ ಲೇಯರ್ ಮೇಲೆ ಬಂದಮೇಲೆ ಈ ರೀತಿ ಇದನ್ನು ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಈಗ ಕೆಳಗೆ ಹಾಕ್ಕೊಂಡಂಥ ಓವರ್ಲೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ರಿಮೂವ್ BG ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಟೋ ರಿಮೂವ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ ನೋಡ್ಬೋದು. ಜಸ್ಟ್ ಇವಾಗ ಇದರಲ್ಲಿ ಆ್ಯನಿಮೇಷನ್ನ ಆ್ಯಡ್ ಮಾಡೋಣ. ಆ್ಯನಿಮೇಷನ್ನ ಆ್ಯಡ್ ಮಾಡೋಕ್ಕೆ ವಿಡಿಯೋ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯನಿಮೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಒನ್ ನಿಮಗೆ ಕಾಣ್ತಾ ಇರ್ಬೋದು ರಾಕ್ ವಾಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಡ್ರಾಪ್ ಆಗ್ತಾ ಇದೆ ಅಂತ. ಅದೇ ರೀತಿ ನಿಮ್ಮ ಮೇನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ಸೇಮ್ ಆ್ಯನಿಮೇಷನ್ನ ಆ್ಯಡ್ ಮಾಡಿ. ಸೊ ಇದರಲ್ಲಿ ಇವಾಗ ಎಕ್ಸ್ಟ್ರಾ ಪಾರ್ಟ್ಸ್ನ ಇದನ್ನು ಕೂಡ ಪರ್ಫೆಕ್ಟಾಗಿ ಟ್ರಿಮ್ ಮಾಡೋಣ.
ಸೊ ಈ ಬ್ಯಾಕ್ಗ್ರೌಂಡ್ ವಿಡಿಯೋದಲ್ಲಿ ಕೂಡ ಮ್ಯೂಸಿಕ್ ಇದೆ. ಇದರ ಮ್ಯೂಸಿಕ್ನ ಆಫ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ನಿಮಗೆ ವ್ಯಾಲ್ಯೂಮ್ ಅಂತ ಕಾಣ್ತಾ ಇರ್ಬೋದು, ಇದರ ವ್ಯಾಲ್ಯೂಮ್ 0 ಮಾಡ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಪರ್ಫೆಕ್ಟಾಗಿ ಬೀಟ್ಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ನೆಕ್ಸ್ಟ್ ಬೀಟ್ಗೆ ಈ ರೀತಿ ಕರೆಕ್ಟಾಗಿ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ನ. ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಇವೆ ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ಕೊಳ್ಳಿ ಈ ರೀತಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಎಲ್ಲ ಫುಟೇಜ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಬೀಟ್ ತಕ್ಕಾಗೆ. ನಾನು ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಎಲ್ಲ ಫುಟೇಜ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ಸ್ನ ಡಿಲೀಟ್ ಮಾಡ್ತಾ ಹೋಗಿ. ಈ ರೀತಿ ಡಿಲೀಟ್ ಮಾಡಿಕೊಂಡು ಇದನ್ನು ಸ್ಲೋಮೋ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಸ್ಪೀಡಾಗಿ ಮಾಡಿ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಗೈಸ್ ಈ ರೀತಿ ಎಲ್ಲ ಫುಟೇಜ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ಲೋ ಮೋಷನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಇದರಲ್ಲಿ ಒಂದೊಂದಾಗಿ ಇವಾಗ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಎಫೆಕ್ಟ್ ಇಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಇಲ್ಲಿ ವೈಟ್ ಬಾಕ್ಸ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಾಕಷ್ಟು ನಿಮಗೆ ಎಫೆಕ್ಟ್ಗಳು ಸಿಗ್ತವೆ. ಇದರಲ್ಲಿ ನಿಮಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಕ್ಯಾಮ್ರಾ ಗ್ಲಿಚ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಸೆಟ್ ಆಗಿದೆ ಅಂತ. ಸೊ ಈ ರೀತಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ನೀವು ನಿಮಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀವು ಎಫೆಕ್ಟ್ನ ಆ್ಯಡ್ ಮಾಡಬಹುದು. ಈ ರೀತಿ ಟ್ರಾನ್ಸಿಷನ್ ಎಫೆಕ್ಟ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಝೂಮ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಝೂಮ್ ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ನಿಮ್ಮ ವಿಡಿಯೋ ಫುಟೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ. ಈ ರೀತಿ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ವಿಡಿಯೋ ಲಾಸ್ಟಲ್ಲಿ ಬಂದುಬಿಟ್ಟು ಈ ರೀತಿ ವಿಡಿಯೋನ ಝೂಮ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಅದೇ ರೀತಿ ನೀವು ಎಲ್ಲ ವೀಡಿಯೋಸ್ಗಳಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡಿ ಈ ರೀತಿ ಝೂಮ್ ಇಫೆಕ್ಟ್ನ ಆ್ಯಡ್ ಮಾಡ್ಬೋದು. ಜಸ್ಟ್ ಈ ರೀತಿ ಲಾಸ್ಟಲ್ಲಿ ಬಂದು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಒಂದು ಗ್ಲಾಸ್ ಬ್ರೋಕನ್ ಸೌಂಡ್ ಇದೆ, ಇದರಲ್ಲಿ ಕೂಡ ಒಂದು ಎಫೆಕ್ಟ್ನ ಆ್ಯಡ್ ಮಾಡೋಣ. ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಗ್ರೀನ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಗ್ಲಾಸ್ ವಿಡಿಯೋ ಥರ ನೀವು ನೋಡ್ಬೋದು. ಈ ರೀತಿ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಕ್ರೋಮಾ ಕೀಯಲ್ಲಿ ಹೋಗಿ ಇದರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳಿ. ಕ್ರೋಮಾ别墅里面唱嘿，水池里面饮龙鱼。我送阿硕茶具，他研磨虾饼，直接给我4个字算大。